ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕೆಟ್ಟ ಆಹಾರ ಸೇವಿಸುವ ಅಭ್ಯಾಸ ಹೊಂದಿರುವವರು ಯಾವ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್: ಎ ಅಲ್ಸರ್, ಬಿ ಕರುಳಿನ ಕ್ಯಾನ್ಸರ್, ಸಿ ಮಲಬದ್ಧತೆ, ಡಿ ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಫೈಬರ್ ಭರಿತ ಆಹಾರದ ಕೊರತೆ, ಅನಾರೋಗ್ಯಕರ ಆಹಾರದ ಅತಿಯಾದ ಸೇವನೆಯು ಜೀರ್ಣಕ್ರಿಯೆಯನ್ನು ಹಾನಿಗೊಳಿಸುತ್ತದೆ ಮತ್ತು ಜೀರ್ಣಕಾರಿ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಕೊನೆಗೆ ದೀರ್ಘಾವಧಿಯಲ್ಲಿ ಇದು ತೀವ್ರ ಮಲಬದ್ಧತೆಗೆ ಕಾರಣವಾಗುತ್ತದೆ. ದೀರ್ಘಕಾಲದ ಮಲಬದ್ಧತೆಯಿಂದಾಗಿ ದೇಹದಲ್ಲಿ ಉರಿಯೂತ ಉಂಟಾಗುತ್ತದೆ. ಇದರಿಂದ ಉರಿಯೂತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಈ ಕಾರಣದಿಂದಾಗಿ ಅಪಧಮನಿಗಳಲ್ಲಿನ ರಕ್ತ ಹೆಪ್ಪುಗಟ್ಟುವಿಕೆಯು ಅಪಧಮನಿ ಕಾಠಿಣ್ಯದ ಲಕ್ಷಣಗಳಾಗಿ ಉಳಿಯುತ್ತದೆ. ಇವೆಲ್ಲವೂ ಹೃದಯಾಘಾತಕ್ಕೆ ಕಾರಣವಾಗುತ್ತದೆ. ಎರಡನೇ ಪ್ರಶ್ನೆ, 500 ವರ್ಷಗಳ ಹಿಂದೆ ಬ್ರಿಟಿಷರು ನಮ್ಮ ದೇಶಕ್ಕೆ ಯಾವುದನ್ನು ಪರಿಚಯಿಸಿದರು ಎನ್ನಲಾಗುತ್ತದೆ? ಆಪ್ಷನ್ಸ್: ಎ ಆಲೂಗಡ್ಡೆ, ಬಿ ಟೊಮ್ಯಾಟೊ, ಸಿ ಗೋಡಂಬಿ ಅಥವಾ ಗೇರು ಗಿಡ, ಡಿ ಮೆಣಸಿನಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಗೋಡಂಬಿ ಅಥವಾ ಗೇರು ಗಿಡ. 500 ವರ್ಷಗಳ ಹಿಂದೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗ ಗೇರು ಹಣ್ಣಿನ ಗಿಡವನ್ನು ಕೂಡ ತಂದು ನಮ್ಮ ದೇಶಕ್ಕೆ ಪರಿಚಯಿಸಿದರು ಎನ್ನಲಾಗುತ್ತದೆ. ಈಗ ಗೋವಾದ ಉತ್ತರ ತುದಿಯಿಂದ ಕೇರಳದ ದಕ್ಷಿಣ ತುದಿಯವರೆಗೆ ಕರಾವಳಿಯ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಅಪಾರ ಪ್ರಮಾಣದ ಗೇರು ಹಣ್ಣನ್ನು ಬೆಳೆಯಲಾಗುತ್ತಿದೆ. ಮುಂದಿನ ಪ್ರಶ್ನೆ, ಎಣ್ಣೆ ಹೊಡೆದಾಗ ಅಥವಾ ಆಲ್ಕೋಹಾಲ್ ಸೇವಿಸಿದಾಗ ಕಣ್ಣುಗಳು ಕೆಂಪಗಾಗಲು ಕಾರಣವೇನು? ಆಪ್ಷನ್ಸ್: ಎ ರಾಸಾಯನಿಕ, ಬಿ ರಕ್ತದ ಹರಿವು, ಸಿ ಅತಿಯಾದ ಸೇವನೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತದ ಹರಿವು. ಆಲ್ಕೋಹಾಲ್ ಸೇವಿಸಿದಾಗ ಆಲ್ಕೋಹಾಲ್ ರಕ್ತನಾಳಗಳನ್ನು ಸಡಿಲಗೊಳಿಸುತ್ತದೆ, ಅವುಗಳನ್ನು ಹಿಗ್ಗಿಸುತ್ತದೆ ಮತ್ತು ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ. ಈ ಊದಿಕೊಂಡ ರಕ್ತನಾಳಗಳು ಕಣ್ಣುಗಳನ್ನು ಕೆಂಪಗಾಗಿಸಬಹುದು ಮತ್ತು ಕಣ್ಣುಗಳು ಕಿರಿಕಿರಿಯುಂಟು ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಹೃದಯವನ್ನು ಸ್ವತಂತ್ರ ರಾಡಿಕಲ್ಗಳಿಂದ ಹಾನಿಯಾಗದಂತೆ ರಕ್ಷಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಸೇಬು, ಬಿ ತಾಟಿನಿಂಗು, ಸಿ ಬ್ರೋಕಲಿ, ಡಿ ಪೇರಳೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪೇರಳೆ. ಪೇರಳವು ಹೃದಯದ ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಪೇರಳೆ ಎಲೆಗಳಲ್ಲಿ ಹೆಚ್ಚಿನ ಮಟ್ಟದ ಉತ್ಕರ್ಷಣ ನಿರೋಧಕಗಳು ಮತ್ತು ವಿಟಮಿನ್ಗಳನ್ನು ಹೊಂದಿದ್ದು ಹೃದಯವನ್ನು ಸ್ವತಂತ್ರ ರಾಡಿಕಲ್ಗಳಿಂದ ಹಾನಿಯಾಗದಂತೆ ರಕ್ಷಿಸಲು ಸಹಾಯ ಮಾಡುತ್ತದೆ. ಇನ್ನು ಪೇರಳವು ಹೆಚ್ಚಿನ ಮಟ್ಟದ ಪೊಟ್ಯಾಷಿಯಂ ಮತ್ತು ಕರಗುವ ಫೈಬರ್ ಹೊಂದಿರುತ್ತದೆ, ಆದ್ದರಿಂದ ಹೃದಯದ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತದೆ. ಐದನೇ ಪ್ರಶ್ನೆ, ಭಾರತದ ಅತ್ಯಂತ ಶ್ರೀಮಂತ ರಾಜ್ಯ ಯಾವುದು? ಆಪ್ಷನ್ಸ್: ಎ ಕರ್ನಾಟಕ, ಬಿ ಗೋವಾ, ಸಿ ಮಹಾರಾಷ್ಟ್ರ, ಡಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ. ಭಾರತದಲ್ಲಿ ಪ್ರಬಲ ಆರ್ಥಿಕತೆಯನ್ನು ಹೊಂದಿರುವ ರಾಜ್ಯಗಳಲ್ಲಿ ದೇಶದ ವಾಣಿಜ್ಯ ನಗರವಾದ ಮುಂಬೈ ಅಗ್ರ ರಾಜ್ಯವಾಗಿದೆ. ಮಹಾರಾಷ್ಟ್ರ ದೇಶದಲ್ಲಿ ಅತ್ಯಂತ ಶ್ರೀಮಂತ ರಾಜ್ಯ. GSDP 31 ಟ್ರಿಲಿಯನ್ಗಿಂತ ಹೆಚ್ಚಿದೆ. ಮುಂಬೈ ದೇಶದ ಆರ್ಥಿಕ ಕೇಂದ್ರವಾಗಿದೆ. ಇದು ದೇಶದ ಪ್ರಮುಖ ಬ್ಯಾಂಕುಗಳು, ಬಹುರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಷೇರು ವಿನಿಮಯ ಕೇಂದ್ರಗಳನ್ನು ಹೊಂದಿದೆ. ಮುಂಬೈ ನಗರದ ಬಂದರು ಭಾರತದ ಕಡಲ ವ್ಯಾಪಾರದ ಪ್ರಮುಖ ಭಾಗವಾಗಿದೆ. ಇದು ಅದರ ಆರ್ಥಿಕ ಬಲವನ್ನು ಬಲಪಡಿಸುತ್ತದೆ. ಆರನೇ ಪ್ರಶ್ನೆ, ಏನು ಮಾಡುವುದರಿಂದ ಬ್ರೈನ್ ಸ್ಟ್ರೋಕ್ ಅಥವಾ ಮೆದುಳಿನ ಪಾರ್ಶ್ವವಾಯುವಿನಂತಹ ಕಾಯಿಲೆಯನ್ನು ನಾವಾಗಿಯೇ ಬರಮಾಡಿಕೊಳ್ಳುತ್ತೇವೆ? ಆಪ್ಷನ್ಸ್: ಎ ಉಪಹಾರ ತಪ್ಪಿಸುವುದು, ಬಿ ನಿದ್ರಾಹೀನತೆ, ಸಿ ಮೂತ್ರವನ್ನು ತಡೆಹಿಡಿಯುವುದು, ಡಿ ಅತಿಯಾದ ನಿದ್ರೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಬೆಳಗ್ಗಿನ ಉಪಹಾರವನ್ನು ತಪ್ಪಿಸುವುದು, ರಾತ್ರಿಯ ಸಮಯದಲ್ಲಿ ತಡವಾಗಿ ಮಲಗುವುದು ಅಥವಾ ಕನಿಷ್ಠ ಗಂಟೆಗಳ ಸಮಯ ಮಲಗದಿರುವುದು, ಅತಿಯಾದ ಸಕ್ಕರೆ ಸೇವನೆ ಅಥವಾ ಸಕ್ಕರೆಯುಕ್ತ ಆಹಾರ ಸೇವನೆ,
ಹಗಲು ಹೊತ್ತಿನಲ್ಲಿ ಹೆಚ್ಚು ನಿದ್ರಿಸುವುದು, ಊಟ ತಿಂಡಿ ಮಾಡುವಾಗ ಮೊಬೈಲ್, ಟಿವಿ ಅಥವಾ ಕಂಪ್ಯೂಟರ್ಗಳನ್ನು ನೋಡುವುದು, ಮಲಗುವ ಸಮಯದಲ್ಲಿ ತಲೆಗೆ ಕ್ಯಾಪ್, ಸ್ಕಾರ್ಫ್ ಮತ್ತು ಕಾಲಿಗೆ ಸಾಕ್ಸ್ಗಳನ್ನು ಧರಿಸಿ ಮಲಗುವುದು ಮತ್ತು ಮೂತ್ರವನ್ನು ತಡೆ ಹಿಡಿಯುವುದರಿಂದ ಬ್ರೈನ್ ಸ್ಟ್ರೋಕ್ ಅಥವಾ ಮೆದುಳಿನ ಪಾರ್ಶ್ವವಾಯುವಿನಂತಹ ಕಾಯಿಲೆಗಳನ್ನು ಎದುರಿಸಬೇಕಾಗುತ್ತದೆ. 7ನೇ ಪ್ರಶ್ನೆ, ಮುಟ್ಟಿನ ಸಮಯದಲ್ಲಿ ಸ್ನಾಯುಗಳ ನೋವನ್ನು ಕಡಿಮೆ ಮಾಡಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ. ತಂಪು ಪಾನೀಯ, ಬಿ. ಬಿಸಿ ನೀರು, ಸಿ. ಶುಂಠಿ ಚಹಾ, ಡಿ. ಬ್ಲ್ಯಾಕ್ ಕಾಫಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಶುಂಠಿ ಚಹಾ. ಮುಟ್ಟಿನ ಸಮಯದಲ್ಲಿ ನೋವು ಸಾಮಾನ್ಯ ಲಕ್ಷಣವಾಗಿದೆ. ಈ ಸಂದರ್ಭದಲ್ಲಿ ಶುಂಠಿ ಟೀ ಕುಡಿಯುವುದು ಈ ನೋವನ್ನು ನಿವಾರಿಸಲು ಸಹಾಯಕಾರಿಯಾಗಿದೆ. ಶುಂಠಿ ಉರಿಯೂತದ ಪರಿಣಾಮವನ್ನು ಹೊಂದಿದೆ. ಇದು ನಿಮ್ಮ ನೋಯುತ್ತಿರುವ ಸ್ನಾಯುಗಳ ನೋವನ್ನು ಕಡಿಮೆ ಮಾಡುತ್ತದೆ. 8ನೇ ಪ್ರಶ್ನೆ, ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ ಎಷ್ಟು ಬಾರಿ ಫಾಸ್ಟಿಂಗ್ ಅಥವಾ ಹೋಸುತ್ತಾನೆ? ಆಪ್ಷನ್ಸ್: ಎ. 14 ಬಾರಿ, ಬಿ. 23 ಬಾರಿ, ಸಿ. 10 ಬಾರಿ, ಡಿ. ಶೂನ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಜೀರ್ಣಕ್ರಿಯೆ ಮತ್ತು ಉಸಿರಾಟದಿಂದ ಸಣ್ಣ ಕರುಳಿನಲ್ಲಿ ಅನಿಲಗಳ ಸಂಗ್ರಹವಾದಾಗ ವಾಯು ಎಂದು ಕರೆಯಲ್ಪಡುವ ಊಸು ಬಿಡುಗಡೆಯಾಗುತ್ತದೆ. ನೀವು ಊಟ ಮಾಡುವಾಗ, ಅಗೆಯುವಾಗ ಅಥವಾ ನುಂಗುವಾಗ ಗಾಳಿಯನ್ನು ಸಹ ನುಂಗುತ್ತೀರಿ. ಅದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸೇರಿಕೊಳ್ಳುತ್ತದೆ. ಕೆಲವರು ಗಾಳಿಯನ್ನು ಹೀರಿಕೊಳ್ಳುವಾಗ ಅದು ಹೆಚ್ಚುವರಿ ತೇಗು ಅಥವಾ ಊಸಿನ ರೂಪದಲ್ಲಿ ಬಿಡುಗಡೆಯಾಗುತ್ತದೆ. ಒಬ್ಬ ಆರೋಗ್ಯವಂತ ವ್ಯಕ್ತಿ ಪ್ರತಿದಿನ 14 ರಿಂದ 23 ಬಾರಿ ಊಸನ್ನು ಹೊರಬಿಡುತ್ತಾನೆ. ನೀವು ಫಾಲೋ ಮಾಡುವ ಲೈಫ್ ಸ್ಟೈಲ್, ನೀವು ಸೇವಿಸುವ ಆಹಾರದ ಆಧಾರದ ಮೇಲೆ ಈ ಗಾಳಿಯು ಕಡಿಮೆ ಉತ್ಪಾದಿಸಬಹುದು. ಕೆಲವೊಮ್ಮೆ ಬರುವ ಇಂತಹ ಗಾಳಿಯನ್ನು ಹೊರಬಿಡುವುದರಿಂದ ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ, ಹೊಟ್ಟೆ ನೋವು ಮತ್ತು ಉಬ್ಬುವಿಕೆಯನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಆಹಾರವು ಆರೋಗ್ಯಕರ ಮತ್ತು ಸಮತೋಲಿತವಾಗಿದೆಯೇ ಎಂದು ಗುರುತಿಸಲು ನಿಮಗೆ ಸಹಾಯ ಮಾಡುತ್ತದೆ. ಆಹಾರ ಅಸಹಿಷ್ಣುತೆಯನ್ನು ಸೂಚಿಸುತ್ತದೆ, ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಮುಂಚಿನ ಎಚ್ಚರಿಕೆಯ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತದೆ. 9ನೇ ಪ್ರಶ್ನೆ, ಗ್ರಹಗಳ ದುಷ್ಪರಿಣಾಮಗಳನ್ನು ತೆಗೆದುಹಾಕಲು ಮನೆಯಲ್ಲಿ ಯಾವುದನ್ನು ಇಡಬೇಕು? ಆಪ್ಷನ್ಸ್: ಎ. ಕುದುರೆ ಲಾಳ, ಬಿ. ದೃಷ್ಟಿಗೊಂಬೆ, ಸಿ. ಅಕ್ವೇರಿಯಂ, ಡಿ. ನವಿಲುಗರಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಅಕ್ವೇರಿಯಂ. ಮನೆಯಲ್ಲಿ ಅಕ್ವೇರಿಯಂ ಇರುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದಕ್ಕೆ ಅತ್ಯಂತ ಸೂಕ್ತ ದಿಕ್ಕು ಉತ್ತರ. ಉತ್ತರ ದಿಕ್ಕು ನೀರಿನ ಅಂಶವನ್ನು ಪ್ರತಿನಿಧಿಸುತ್ತದೆ. ಈ ದಿಕ್ಕಿನಲ್ಲಿ ಅಕ್ವೇರಿಯಂ ಇಟ್ಟುಕೊಳ್ಳುವುದು ನಿಮ್ಮ ಮನೆಗೆ ಸಂತೋಷ ಮತ್ತು ಅದೃಷ್ಟವನ್ನು ತರುತ್ತದೆ. ಮೀನುಗಳನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗಿರುವುದರಿಂದ ಪ್ರತಿದಿನ ಮೀನುಗಳಿಗೆ ಆಹಾರ ನೀಡುವ ಮೂಲಕ ಗ್ರಹಗಳ ದುಷ್ಪರಿಣಾಮಗಳನ್ನು ತೆಗೆದುಹಾಕುತ್ತದೆ. 10ನೇ ಪ್ರಶ್ನೆ, ಇಡೀ ವಿಶ್ವದಲ್ಲೇ ಒಂದು ದಿನಕ್ಕೆ ಯೂಟ್ಯೂಬ್ನಿಂದ ಡೈಮಂಡ್ ಬಟನ್ ಪಡೆದವರು ಯಾರು? ಆಪ್ಷನ್ಸ್: ಎ. ವಿರಾಟ್ ಕೊಹ್ಲಿ, ಬಿ. ರೊನಾಲ್ಡೋ, ಸಿ. ಮೇರಿ ಕೋಮ್, ಡಿ. ಅಭಿನವ್ ಬಿಂದ್ರಾ. ಸರಿಯಾದ ಉತ್ತರ ಆಪ್ಷನ್ ಬಿ. ರೊನಾಲ್ಡೋ. ಇಡೀ ವಿಶ್ವದಲ್ಲಿಯೇ ಅತ್ಯಂತ ವೇಗದಲ್ಲಿ ಒಂದೇ ದಿನಕ್ಕೆ ಯೂಟ್ಯೂಬ್ನಿಂದ ಡೈಮಂಡ್ ಬಟನ್ ಪಡೆದ ಯೂಟ್ಯೂಬರ್ ಆಗಿ ಕ್ರಿಸ್ಟಿಯಾನೋ ರೊನಾಲ್ಡೋ ಹೊರಹೊಮ್ಮಿದ್ದಾರೆ ಮತ್ತು ಯೂಟ್ಯೂಬ್ನ ಇತಿಹಾಸದಲ್ಲೇ ಒಂದೇ ದಿನದಲ್ಲಿ ಡೈಮಂಡ್ ಬಟನ್ ಪಡೆಯುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.